ಅಕ್ಕಂದಿರು ಇಲ್ಲಿ ಏನೋ ಮಾಡ್ತಿದ್ದಾರೆ, बन्नी ನೋಡೋಣ. ताई असं कशाला करतो? माती वेगळी करायची. हां भातात माती आहे ना, हां मग ती वेगळी करता येत नाही तर मग असं करायचं. असं केलं तर माती वेगळं होतं आणि भात वेगळं होतं. हो 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 माती याच्यातच राहते. हां ಅಂದರೆ ಅದರಲ್ಲಿ ಮಣ್ಣಿದೆ, ಆ ಮಣ್ಣನ್ನು ಬೇರ್ಪಡಿಸ್ಲಿಕ್ಕೆ ಅವರು ಆ ರೀತಿ ಅದನ್ನು ಆಡಿಸ್ತಾ ಇದ್ದಾರೆ. ಅಂದರೆ ಆ ಒಂದು ಬಟ್ಟೆ ಇದೆಯಲ್ಲ, ಆ ಬಟ್ಟೆಗೆ ಕವಳಿ ಅಂಟ್ಕೊಂಡು ಮೇಲಕ್ಕೆ ಬರ್ತವೆ, ಅವು ಜಾಡಿಸ್ತಾರೆ ಒಂದು ಕಡೆ ಆ ರೀತಿ. ಮತ್ತು ಈ ರೀತಿ ಹಂಗೆ ಮಾಡಿದಾಗ ಏನಾಗುತ್ತೆ, ಕವಳೆ ಎಲ್ಲ ಕಡೆಕಾಗಿ ನಂತರ ಕೆಳಗಡೆ ಮಣ್ಣು ಕುಂದಿರುತ್ತೆ. ಅದನ್ನು ಮಣ್ಣನ್ನು ಹೊರತೆಗೆಯುವ ಒಂದು ಪ್ರಕ್ರಿಯೆ ಇದು. ರೈತರು ಕವಳಿಯಿಂದ ಮಣ್ಣನ್ನು ಹೊರತೆಗೆಯುವ ಪ್ರಕ್ರಿಯೆ ಹಾಗೂ ಟೆಕ್ನಿಕ್. ಈ ರೀತಿ ಎಲ್ಲ ಮಣ್ಣನ್ನು ಹೊರಗೆ ಮಾಡ್ತಾರೆ. ಇದರಲ್ಲಿದೆ ನೋಡಿ, ಮಣ್ಣು ಗಡ್ಡೆಗಳೆಲ್ಲ ಈ ರೀತಿ ಹೊರಗೆ ಬರುತ್ತೆ. ಅದಕ್ಕೆ ಇವರು ಈ ರೀತಿ ಕವಳೆಗಳೆಲ್ಲ ಹೊರಗೆ ಬರುತ್ತೆ. ಇದರಲ್ಲಿ ಮಣ್ಣಿಲ್ಲ, ಇದರಲ್ಲಿ ಮಣ್ಣುಂಟು. वहिनी किती आहे तुमचे शेत? हे इथं थोडंच आहे. हां भरपूर भाव आहे ना ते. हो का? थोडं आहे. किती 2 एकर असेल? नाही एवढं. कमी आहे हां, कमी. एकदम. ही काय करायला लागले तुम्ही? भात साफ करायला लागले? हां, भात साफ, त्याच्यात माती वगैरे करायला राहते ना. हो ना, हां. असं साफ करायला लागतंय. हां, असं चांगलं करायला. असं असतंय का? हे सगळं मेहनत खूप करायला लागते. असं असतंय, हे सगळं साफ करायला असतं. ಹಾಂ ಮಹಾರಾಷ್ಟ್ರದಲ್ಲಿ ಮನೆ ಮುಂದೆ ಇರುವ ಚಿಕ್ಕದಾದ ಒಂದು ತೋಟ. ಮಹಾರಾಷ್ಟ್ರದಲ್ಲಿ ಒಬ್ಬೊಬ್ಬ ರೈತರಿಗೆ ಕೆಲವೊಂದು ಗುಂಟೆಗಳು ಮಾತ್ರ ಇರುತ್ತೆ. ಅಂದರೆ 1 ಗುಂಟೆಯಿಂದ ಹಿಡ್ಕೊಂಡು 2 ಗುಂಟೆ, 3 ಗುಂಟೆ, 4 ಗುಂಟೆ, ಎಕರೆ 2 ಎಕರೆ ಇರೋರು ದೊಡ್ಡ ಶ್ರೀಮಂತರು. ಇವರೆಲ್ಲ ಆದಿವಾಸಿ ಮಹಿಳೆಯರು. ಒಂದೊಂದು ಗದ್ದೆಯಲ್ಲಿ ಒಂದೊಂದು ಮನೆ ಇರುತ್ತೆ. ಅಂದರೆ ಹತ್ರ ಇರಲ್ಲ, ಕೆಲವೊಂದು ಕಡೆ ಹತ್ರ ಇರುತ್ತೆ, ಒಂದೊಂದು ಕಡೆ ಒಂದೊಂದು ಗದ್ದೆಯಲ್ಲಿ ಒಂದೊಂದು ಮನೆ ಕಟ್ಕೊಂಡಿರ್ತಾರೆ. ಹೀಗೆ ಮನೆ ಮುಂದೆ ಚಿಕ್ಕದಾದ ಒಂದು ತೋಟ ಮಾಡ್ಕೊಂಡಿರ್ತಾರೆ. ನೋಡಿ ಎಷ್ಟೆಷ್ಟು ಚಿಕ್ಕದಿರುವ ಜಾಗದಲ್ಲಿ ಮೆಂತೆ, ನಂತರ ಉಳ್ಳಾಗಡ್ಡಿ, ಈ ಥರ ಎಲ್ಲ ತರಕಾರಿಗಳನ್ನು ಬೆಳ್ಕೊಳ್ತಾರೆ ಮನೆಗಾಗುವಷ್ಟು. ಈ ಕಡೆ ತುಂಬ ಕಡಿಮೆ ಜಮೀನಿರುತ್ತೆ. कुठून आणले? हां डोंगावर एवढं लांब आणायला लागते? अरे बापरे बापरे. कधी गेले होतं? सकाळी? अरे बापरे. वजन आहे का नाही? तंदुरुस्त आहे गो तुम्ही? हळू जावा. ಮಹಾರಾಷ್ಟ್ರದ ಆದಿವಾಸಿ ಮಹಿಳಾ ರೈತರು ಬೆಳಿಗ್ಗೆ ಬೆಟ್ಟಕ್ಕೆ ಹೋಗಿ ಈ ರೀತಿ ಕಟ್ಟಿಗೆಗಳನ್ನು ಸುಮಾರು ಒಂದು 30ರಿಂದ 40 kg ಇರಬಹುದು ನೋಡಿ ಹೊತ್ಕೊಂಡು ಯಾವ ರೀತಿ ಯಾವ ಗಟ್ಟಿತನದಿಂದ ನಡೀತಾ ಇದ್ದಾರೆ. ಜೈ ಜವಾನ್ ಜೈ ಕಿಸಾನ್. ಒಳ್ಳೆಯದಾಗಲಿ ರೈತರಿಗೆ.